ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕಳೆದ 4 ದಿನಗಳಿಂದ ನಡೆಯುತ್ತಿದ್ದಂತಹ ಅಘೋಷಿತ ಯುದ್ಧ ದಾಳಿಗೆ ಇದೀಗ ಕದನ ವಿರಾಮವನ್ನ ನೀಡಲಾಗಿತ್ತು. ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ಇಂದು ಸಂಜೆ 5ರಿಂದ ಎಲ್ಲ ರೀತಿಯ ದಾಳಿಗಳನ್ನು ಕೂಡ ಸ್ಥಗಿತಗೊಳಿಸಿದ್ದು. ಆದರೆ ಮತ್ತೆ ಪಾಕಿಸ್ತಾನ ತನ್ನ ನೀಚ ನರಿ ಬುದ್ಧಿಯನ್ನ ತೋರಿಸಿದೆ. ಈ ಕದನದ ವಿರಾಮದ ನಂತರವೂ ಕೂಡ ಪುನಃ ಭಾರತದ ಮೇಲೆ ಇದೀಗ ಪಾಕಿಸ್ತಾನ ಅಟ್ಯಾಕ್ ಅನ್ನ ಮಾಡಿದೆ. ಈ ಕುರಿತ ಹೆಚ್ಚಿನ ವಿವರವನ್ನು ನೀಡೋಕೆ ಜಮ್ಮುವಿನಲ್ಲಿ ಕಾರ್ಯನಿರತವಾಗಿರುವಂತಹ SP-TP ಚಂದ್ರು ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿಸ್ತಾ ಹೋಗೋಣ. ಚಂದ್ರು ಸರ್ ನಮಸ್ತೆ. ಕದನ ವಿರಾಮದ ನಂತರವೂ ಕೂಡ ಪುನಃ ಅಟ್ಯಾಕ್ ಆಗಿರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಸರ್? ನಮಸ್ತೆ ನಮಸ್ತೆ. ಮಾರುತಿ ಕಾರ್ಲಿ ಬಂದ್ಬಿಟ್ಟು ನಗರೋಟ ಉಂಟಲ್ಲ ಜಮ್ಮು, ಸರ್ ಜಮ್ಮುಲಿ ಬಂದು ಫೈರ್ ಮಾಡಿ ಮುಂದೆ ಮೂವ್ ಆಗಿದ್ರೆ. ಅದು ಯಾಕೆ ಅಂದ್ರೆ ಈ ಕಡೆ ಬರ್ತಾ ಉಂಟು ಗಾಡಿ. ಅದು ನಿಮ್ ಕಡೆಗೆ ಸರ್? ನಮ್ ಕಡೆಗೆ ಅಂದ್ರೆ ಶ್ರೀನಗರ್ ಸೈಡ್ಗೆ. ಓಕೆ. ಎಲ್ಲಿ ಅಟ್ಯಾಕ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಕೇಳಿದ್ರಲ್ಲ, ನೀಚ ಪಾಕಿಸ್ತಾನದ ಸೇನೆಯು ಇದೀಗ ಜಮ್ಮುವಿನಿಂದ ಶ್ರೀನಗರದತ್ತ ಪ್ರಯಾಣವನ್ನು ಬೆಳೆಸುವಂತಹ ಎಲ್ಲ ನಿರೀಕ್ಷೆಗಳು ಇರುವಂತದ್ದು. ಆದ ಕಾರಣದಿಂದಾಗಿ ನಮ್ಮ ಭಾರತೀಯ ಸೇನೆ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಲಾಗಿದೆ.